ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶಗಳು ಏನೇನು? ಸಾರ್ವಜನಿಕ ಪ್ರಾಧಿಕಾರವು ಪಾರದರ್ಶಕವಾಗಿ ಮತ್ತು ಸಾರ್ವಜನಿಕರಿಗೆ ಉತ್ತರದಾಯಿಯಾಗಿ ಕರ್ತವ್ಯ ನಿರ್ವಹಿಸುವುದು ಹಾಗೂ ಭ್ರಷ್ಟಾಚಾರವನ್ನು ತಡೆಗಟ್ಟುವ ಉದ್ದೇಶವಾಗಿದೆ. ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಈ ಕೆಳಗಿನವುಗಳನ್ನೊಳಗೊಂಡ ಭಾರತದ ಏಕಮೇವ ಈ ಮಾಹಿತಿ ಹಕ್ಕು ಅಧಿನಿಯಮವಾಗಿದೆ. ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗೆ ವಿನಾಯಿತಿ ಇರುವುದಿಲ್ಲ. ಸರ್ಕಾರವು ಜಾರಿಗೊಳಿಸುವ ಮತ್ತು ಸಾರ್ವಜನಿಕರು ಪರಿವೀಕ್ಷಿಸುವ ಕಾಯ್ದೆ ಯಾವುದೇ ವ್ಯವಸ್ಥೆಗೆ ಮಾನ್ಯತೆ ನೀಡುವುದಿಲ್ಲ ಮತ್ತು ಸರ್ಕಾರಿ ನೌಕರರಿಗೆ ನಾಗರಿಕರು ದೊರೆಗಳು ಎಂಬ ಸತ್ಯವನ್ನು ನೆನಪಿಸುತ್ತದೆ. ಭಾರತದ ಸಂವಿಧಾನ ಅಥವಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ವಿಧಿ ದ್ವಾರ ಸ್ಥಾಪಿತವಾದ ಎಲ್ಲ ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿಯ ಎಲ್ಲ ಸಂಸ್ಥೆಗಳು, ಅಂತೆಯೇ ರಾಷ್ಟ್ರಪತಿಗಳು, ಎಲ್ಲ ಶಾಸಕಾಂಗ ಮತ್ತು ನ್ಯಾಯಾಂಗ ಸಂಬಂಧಿತ ವ್ಯಕ್ತಿಗಳು, ಎಲ್ಲ ಮಂತ್ರಾಲಯಗಳು, ಇಲಾಖೆಗಳು ಮತ್ತು ಸಹಭಾಗಿಗಳನ್ನು ಒಳಗೊಳ್ಳುತ್ತದೆ. ಸರ್ಕಾರದಿಂದ ಸ್ಥಾಪಿತವಾದ ಅಥವಾ ನಿಯಂತ್ರಣಕ್ಕೆ ಒಳಪಡುವ ಅಥವಾ ಹಣಕಾಸು ಸೌಲಭ್ಯ ಪಡೆಯುವ ಅಥವಾ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಹಣಕಾಸು ಸೌಲಭ್ಯವನ್ನು ಪಡೆಯುವ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹ ಈ ಮಾಹಿತಿ ಹಕ್ಕು ಕಾಯ್ದೆಯು ಅನ್ವಯವಾಗುತ್ತದೆ. ಅಂದರೆ ಸರ್ಕಾರದಿಂದ ಹಣಕಾಸು ನೆರವು ಪಡೆಯುವ ಖಾಸಗಿ ಸಂಸ್ಥೆಗಳಿಂದ ಸಹ ಮಾಹಿತಿಯನ್ನು ಸಾರ್ವಜನಿಕರು ಪಡೆಯಬಹುದಾಗಿದೆ. ಸಾರ್ವಜನಿಕರು ಯಾವ ಮಾಹಿತಿಯನ್ನು ಪಡೆಯಬಹುದು? ಮಾಹಿತಿ ಎಂದರೆ ಯಾವುದೇ ರೂಪದಲ್ಲಿ ಲಭ್ಯವಿರುವ ವಸ್ತು, ದಾಖಲೆಗಳು, ಹಸ್ತಪ್ರತಿಗಳು, ಜ್ಞಾಪನಗಳು, ಇಮೇಲ್, ಅಭಿಪ್ರಾಯಗಳು, ಕಡತಗಳ ಟಿಪ್ಪಣಿ, ಪತ್ರಿಕಾ ಪ್ರಕಟಣೆಗಳು, ಸುತ್ತೋಲೆಗಳು, ಆದೇಶಗಳು, ಲಾಗ್ ಪುಸ್ತಕ, ಒಪ್ಪಂದಗಳು, ವರದಿಗಳು, ಪತ್ರಗಳು, ನಮೂನೆ ಮತ್ತು ಮಾದರಿ ಮುಂತಾದವು. ಟ್ಯಾಕ್ಸ್, ಮೈಕ್ರೋ ಫಿಲ್ಮ್ ಇರಬಹುದಾದ ಮಾಹಿತಿ. ಮಾಹಿತಿ ಹಕ್ಕು ಎಂದರೆ ಈ ಮುಂದಿನ ಮಾಹಿತಿಗಳನ್ನು ಪಡೆಯಲು ಹಕ್ಕು ಲಭ್ಯವಾಗುತ್ತದೆ. ದಾಖಲೆಗಳು, ಟಿಪ್ಪಣಿ, ಉದ್ದತ ಒಪ್ಪಂದಗಳು ಮುಂತಾದವುಗಳ ದೃಢೀಕೃತ ಪ್ರತಿಯನ್ನು ಪಡೆಯಬಹುದಾಗಿದೆ. ದಾಖಲೆಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ಪರಿವೀಕ್ಷಿಸಬಹುದಾಗಿದೆ. ರಸ್ತೆ, ಕಟ್ಟಡ ಮುಂತಾದವುಗಳ ಗುಣಮಟ್ಟ ಮುಂತಾದ ಕಾಮಗಾರಿಯನ್ನು ಪರಿವೀಕ್ಷಿಸಬಹುದಾಗಿದೆ. ಮಾಹಿತಿಯನ್ನು ಜೆರಾಕ್ಸ್, ಪ್ರಿಂಟ್ ಔಟ್, ಡಿಸ್ಕ್ ಮುಂತಾದ ರೂಪದಲ್ಲಿ ಪಡೆಯಬಹುದಾಗಿದೆ. ವಸ್ತುಗಳ ದೃಢೀಕೃತ ಮಾದರಿಯನ್ನು ಪಡೆಯಬಹುದಾಗಿದೆ. ಉದಾಹರಣೆ ಕಲುಷಿತ ನೀರು, ರಸ್ತೆ ಸಾಮಗ್ರಿ, ಸಿಮೆಂಟ್ ಮುಂತಾದವು. ಈ ಮುಂದಿನ ಸಂದರ್ಭಗಳಲ್ಲಿ ಮಾಹಿತಿಯನ್ನು ನಿರಾಕರಿಸಬಹುದಾಗಿದೆ. ರಾಷ್ಟ್ರದ ಸಾರ್ವಭೌಮತೆ, ಸಮಗ್ರತೆ, ಭದ್ರತೆ, ವೈಜ್ಞಾನಿಕ ಅಥವಾ ಆರ್ಥಿಕ ವಿಷಯಗಳ ಮೇಲೆ ಪರಿಣಾಮವನ್ನು ಉಂಟುಮಾಡುವ ಅಥವಾ ವಿದೇಶಗಳೊಡನೆ ಸಂಬಂಧಕ್ಕೆ ಪರಿಣಾಮ ಬೀರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಅಪರಾಧಕ್ಕೆ ಪ್ರಚೋದನೆ ನೀಡಬಹುದಾದ ಸಂಗತಿಗಳು ಮತ್ತು ಯಾವುದೇ ನ್ಯಾಯಾಲಯದಿಂದ ಪ್ರತಿಬಂಧಿತವಾದ ಅಥವಾ ನ್ಯಾಯಾಂಗ ನಿಂದನೆಗೆ ಒಳಪಡಬಹುದಾದ ವಿಷಯಗಳು ಮತ್ತು ಯಾವುದೇ ವ್ಯಕ್ತಿಯ ಜೀವ ಅಥವಾ ಭದ್ರತೆಗೆ ಅಪಾಯವನ್ನು ಉಂಟುಮಾಡುವ ಸಂಗತಿಗಳು ಮತ್ತು ಆರೋಪಿಗಳನ್ನು ಬಂಧಿಸುವಲ್ಲಿ, ತನಿಖೆ ಮಾಡುವ ಅಥವಾ ಕಾನೂನಿನ ಕ್ರಮಕ್ಕೆ ಒಳಪಡಿಸುವಲ್ಲಿ ತೊಡಕನ್ನು ಉಂಟುಮಾಡುವಂತಹ ಸಂಗತಿಗಳು ಮತ್ತು ಆರ್ಥಿಕ ಆಸಕ್ತಿಗಳು, ವ್ಯಾಪಾರಿ ಗೌಪ್ಯತೆ ಅಥವಾ ಬೌದ್ಧಿಕ ಆಸ್ತಿಗಳಿಗೆ ತೊಂದರೆ ಉಂಟುಮಾಡಬಹುದಾದ ಸಂಗತಿಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಳ್ಳದ ವ್ಯಕ್ತಿಯ ಸಾರ್ವಜನಿಕ ವಿಶ್ವಾಸಾರ್ಹತೆಗೆ ಸಂಬಂಧಿಸಿದ ಸಂಗತಿಗಳು ಮತ್ತು ಅವಶ್ಯಕತೆ ಬೇಡದ ಸಂದರ್ಭದಲ್ಲಿ ಕಾಪಿರೈಟ್ ಹೊಂದಿರುವ ಮಾಹಿತಿಗಳು ಮತ್ತು ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ಕ್ಯಾಬಿನೆಟ್ ಮುಂದೆ ಮಂಡಿಸಬಹುದಾದ ಪತ್ರಗಳು ಮತ್ತು ಪಾರ್ಲಿಮೆಂಟ್ ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರ ಹಕ್ಕಿಗೆ ಧಕ್ಕೆ ತರುವ ಸಂದರ್ಭಗಳು ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಹೊಂದಿದೆ ಎಂದು ಭಾವಿಸದ ವಿಷಯಗಳು ಮತ್ತು ಸಾರ್ವಜನಿಕ ಹಿತಾಸಕ್ತಿ ಹೊಂದಿಲ್ಲದ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ದಾಖಲೆ ಅಥವಾ ಮಾಹಿತಿಯನ್ನು ಸಾರ್ವಜನಿಕರು ಕೇಳಿದರೆ ಅದನ್ನು ನಿರಾಕರಿಸಲು ಈ ಮಾಹಿತಿ ಹಕ್ಕು ಕಾಯ್ದೆಯು ಅವಕಾಶ ನೀಡಿದೆ. ಆದರೆ ಪಾರ್ಲಿಮೆಂಟ್ ಅಥವಾ ರಾಜ್ಯ ಶಾಸಕಾಂಗಕ್ಕೆ ನಿರ್ಬಂಧವಿರುವ ಸಂಗತಿಗಳನ್ನು ಸಹ ಸಾರ್ವಜನಿಕರಿಗೆ ನಿರಾಕರಿಸಲು ಸಾಧ್ಯವಿಲ್ಲ. ಮೇಲಿನ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಭಾಗಶಃ ಸಹ ನೀಡಬಹುದಾಗಿದೆ. ಅಧಿನಿಯಮದ ಶೆಡ್ಯೂಲ್ 2ರಲ್ಲಿ ನೀಡಿರುವ ಕೆಲವು ಬೇಹುಗಾರಿಕೆ ಅಥವಾ ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿ ನೀಡುವುದನ್ನು ಮಾಹಿತಿ ಹಕ್ಕು ಅಧಿನಿಯಮವು ಪ್ರತಿಬಂಧಿಸುತ್ತದೆ. ಆದರೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕು ಉಲ್ಲಂಘನೆಯ ಪ್ರಸಂಗಗಳಿಗೆ ಈ ವಿನಾಯಿತಿ ಅನ್ವಯಿಸುವುದಿಲ್ಲ. ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಸಹಾಯಕ ಮಾಹಿತಿ ಅಧಿಕಾರಿಯನ್ನು ಎಲ್ಲ ಹಂತಗಳಲ್ಲಿ ಹೊಂದಿರಬೇಕು. ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ಸಹಾಯಕ ಮಾಹಿತಿ ಅಧಿಕಾರಿಯಿಂದ ಮಾಹಿತಿಯನ್ನು ಕೇಳಬಹುದು. ಸಾರ್ವಜನಿಕ ಮಾಹಿತಿಯನ್ನು ಈ ಮುಂದಿನ ಅವಧಿಯೊಳಗೆ ಪಡೆಯಬಹುದಾಗಿದೆ. 30 ದಿನಗಳು ಮಾಹಿತಿ ಕೋರಿ ಅರ್ಜಿ ಸ್ವೀಕೃತವಾದ ಹಾಗೂ ನಿಗದಿಪಡಿಸಿದ ಶುಲ್ಕ ಪಾವತಿಸಿದ ದಿನದಿಂದ 30 ದಿನಗಳ ಒಳಗಾಗಿ ಈ ಮಾಹಿತಿಯನ್ನು ನೀಡಬೇಕು ಅಥವಾ ಸಕಾರಣವಾಗಿ ನಿರಾಕರಿಸಿ ಹಿಂಬರಹ ನೀಡಬೇಕು. ಮಾಹಿತಿಗಾಗಿ ಅರ್ಜಿಯನ್ನು ಸಹಾಯಕ ಮಾಹಿತಿ ಅಧಿಕಾರಿ ಸ್ವೀಕರಿಸಿದ್ದರೆ ಅರ್ಜಿ ವಿಲೇವಾರಿಯು ಗರಿಷ್ಠ ದಿನಗಳು 35 ಮಾತ್ರ. ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ವಿಷಯಗಳ ಮಾಹಿತಿ ಕೋರಿದಾಗ ಅರ್ಜಿ ವಿಲೇವಾರಿಯು ಗರಿಷ್ಠ 48 ಗಂಟೆಗಳು ಮಾತ್ರ. ಮೂರನೇ ವ್ಯಕ್ತಿಯ ಮಾಹಿತಿ ಕೋರಿದ ಸಂದರ್ಭದಲ್ಲಿ ಅರ್ಜಿ ವಿಲೇವಾರಿಯು ಗರಿಷ್ಠ ದಿನಗಳು 40 ಮಾತ್ರ. ಮಾನವ ಹಕ್ಕು ಉಲ್ಲಂಘನೆಯ ಮಾಹಿತಿಗೆ ಸಂಬಂಧಪಟ್ಟಿದ್ದಲ್ಲಿ ಮಾಹಿತಿ ನೀಡಲು ಮಾಹಿತಿ ಆಯೋಗದ ಪೂರ್ವಾನುಮತಿಯನ್ನು ಪಡೆಯಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಅರ್ಜಿ ವಿಲೇವಾರಿಯು ಗರಿಷ್ಠ ದಿನಗಳು 45 ಮಾತ್ರ.
ಶುಲ್ಕದ ವಿವರಗಳು. ಮೂಲ ಅರ್ಜಿಯ ಪ್ರಾರಂಭಿಕ ಶುಲ್ಕ ರು. 10 ಮಾತ್ರ. ಎ4 ಅಳತೆಯ ಕಾಗದ ಪ್ರತಿ ಪುಟಕ್ಕೆ ರು. 2 ಮಾತ್ರ. ದೊಡ್ಡ ಅಳತೆಯ ಕಾಗದ ವಾಸ್ತವವಾದ ದರ ಅಥವಾ ಮಾಹಿತಿ ಅಧಿಕಾರಿ ನಿಗದಿಪಡಿಸಿದ ದರ. ಮುದ್ರಿತ ಪ್ರಕಟಣೆಗಳು ವಾಸ್ತವವಾದ ದರ. ಫೋಟೋ ಕಾಪಿ ಅಥವಾ ಮುದ್ರಿತ ಪ್ರಕಟಣೆಯ ಉದುತ ಪುಟ 1ಕ್ಕೆ ರೂಪಾಯಿ 1 ಮಾತ್ರ. ಪ್ರತಿ ಒಂದು ಫ್ಲಾಪಿ ಅಥವಾ ಡಿಸ್ಕೆಟ್ಗೆ ರು. 50 ಮಾತ್ರ. ಮಾದರಿಗಳು ಅಥವಾ ನಮೂನೆಗಳಿಗೆ ತಗಲುವ ವಾಸ್ತವವಾದ ವೆಚ್ಚ. ದಾಖಲೆಗಳ ಪರಿವೀಕ್ಷಣೆ ಮೊದಲನೆಯ 1 ಗಂಟೆಗೆ ಯಾವುದೇ ಶುಲ್ಕವಿಲ್ಲ. ನಂತರದ ಪ್ರತಿ ಅರ್ಧ ಗಂಟೆಗೆ ಪರಿವೀಕ್ಷಣೆಗೆ ರು. 10 ಮಾತ್ರ. ಹಣ ಪಾವತಿ ವಿಧಾನ. ಸಾರ್ವಜನಿಕರು ರಶೀದಿ ಪಡೆಯುವ ಮೂಲಕ ನಗದು ರೂಪದಲ್ಲಿ ಶುಲ್ಕ ಪಾವತಿಸಲು ಅಥವಾ ಡಿಮಾಂಡ್ ಡ್ರಾಫ್ಟ್ ಮೂಲಕ, ಬ್ಯಾಂಕರ್ಸ್ ಚೆಕ್ ಮೂಲಕ ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ಶುಲ್ಕವನ್ನು ಸಾರ್ವಜನಿಕರು ಪಾವತಿಸಲು ಮಾಹಿತಿ ಹಕ್ಕು ಕಾಯ್ದೆಯು ಅವಕಾಶ ನೀಡಿದೆ. ಬಡತನ ರೇಖೆಯ ಕೆಳಗೆ ಇರುವ ವ್ಯಕ್ತಿಗಳಿಗೆ 100 ಪುಟಗಳವರೆಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. 100 ಪುಟಗಳ ನಂತರದ ಪ್ರತಿ ಪುಟ 1ಕ್ಕೆ 2 ರೂಪಾಯಿ ಶುಲ್ಕ ಪಾವತಿಸಬೇಕು. ಆದರೆ ಸಾರ್ವಜನಿಕರಿಗೆ ಅವಧಿ ಮೀರಿದ ನಂತರ ನೀಡುವ ಮಾಹಿತಿಗೆ ಶುಲ್ಕ ವಿನಾಯಿತಿ ಇರುತ್ತದೆ.